ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಜಯಧ್ವನಿ ಯೂಟ್ಯೂಬ್ ಚಾನಲ್. ನಾನು ನಾರಾಯಣ್ ಭಟ್. ಇದೀಗ ಹೆಡ್ಲೈನ್ಸ್. ದೇವಾಲಯಗಳಲ್ಲಿ ಪ್ರಸಾದದ ಗುಣಮಟ್ಟ ನಿಯಂತ್ರಣ, ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಕಾರ. 23 ರಾಜ್ಯಗಳಲ್ಲಿ ಪ್ರವಾಸಿ ಮೂಲಸೌಕರ್ಯ ವೃದ್ಧಿಗೆ 3,296 ಕೋಟಿ ರೂಪಾಯಿ ಪ್ಯಾಕೇಜ್, ಕೇಂದ್ರ ಸರ್ಕಾರ ಅನುಮೋದನೆ. ತಮಿಳುನಾಡು 36 ಗಂಟೆಗಳ ಕಾಲ ಸಿಲುಕಿದ್ದ ಮೀನುಗಾರರನ್ನ ರಕ್ಷಿಸಿದ ಕೋಸ್ಟ್ ಗಾರ್ಡ್. ಜಮ್ಮು ಕಾಶ್ಮೀರದ ದೋಡಾ ಮತ್ತು ಉಧಂಪುರದಲ್ಲಿ 2 ಉಗ್ರ ಸಹಚರರ ಬಂಧನ. ಹಿಂಸಾಚಾರದ ನಡುವೆ ಪಾಕ್ನಿಂದ ಶಸ್ತ್ರಾಸ್ತ್ರಗಳ ಖರೀದಿಸಿದ ಬಾಂಗ್ಲಾದೇಶ. ಬೇಹುಗಾರಿಕೆ ಆರೋಪ, ಚೀನಾದ 62 ವರ್ಷದ ಪತ್ರಕರ್ತ ಡಾಂಗ್ ಯುಯುಗೆ 7 ವರ್ಷ ಜೈಲು ಶಿಕ್ಷೆ. ಸೌತ್ ಆಫ್ರಿಕಾ ವರ್ಸಸ್ ಶ್ರೀಲಂಕಾ ಪ್ರಥಮ ಟೆಸ್ಟ್ ಪಂದ್ಯ. 13.5 ಓವರ್ಗಳಲ್ಲಿ 42 ರನ್ಗಳಿಗೆ ಆಲ್ಔಟ್ ಆಗಿ ಹೊಸ ದಾಖಲೆ ಸೃಷ್ಟಿಸಿದ ಶ್ರೀಲಂಕಾ. ರಾಜ್ಯ ರಸ್ತೆ ಸಾರಿಗೆ ನಿಗಮ ಉದ್ಯೋಗಿಗಳ 2,792 ಕೋಟಿ ರೂಪಾಯಿ ಪಿಎಫ್ ಪಾವತಿ ಉಳಿಕೆ. ನಿಷ್ಕ್ರಿಯವಾಗಿರುವ ಕೊಳವೆ ಬಾವಿ ಮುಚ್ಚದಿದ್ದರೆ ಮಾಲೀಕರ ವಿರುದ್ಧ ಕಠಿಣ ಕ್ರಮ, ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ. ನೀರಾವರಿ ಯೋಜನೆಗಳಿಗೆ ತುರ್ತು ಅನುಮತಿ ಕೊಡಿ, ಪ್ರಧಾನಿ ಮೋದಿ ಭೇಟಿ ಮಾಡಿ ರಾಜ್ಯದ ಪರ ಬೇಡಿಕೆ ಸಲ್ಲಿಸಿದ ಸಿಎಂ ಸಿದ್ದರಾಮಯ್ಯ. ವಿಜಯಧ್ವನಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.